Greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. Please turn your Bible to Ephesians 2nd chapter. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ಎಫೆಸದವರ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ತಿರುಗಿಸಿರಿ. We'll read verse 8. ನಾವು 8ನೇ ವಚನವನ್ನು ಓದಿಕೊಳ್ಳುವ. For by grace are you saved through faith, and that not of yourself, it is a gift of God. ನಂಬಿಕೆ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ದಾನವೇ. So I am teaching how to live by grace. ನಾನು ನಿಮಗೆ ಕಲಿಸ್ತಾ ಇದ್ದೇನೆ ಹೇಗೆ ಕೃಪೆಯ ಮೂಲಕ ಜೀವಿಸುವುದು. How to live by grace. ಕೃಪೆಯಿಂದ ನಾವು ಹೇಗೆ ಜೀವಿಸುವುದು. How we got saved, the same pattern we have to live by grace. ಹೇಗೆ ನಾವು ರಕ್ಷಣೆ ಹೊಂದಿದ್ದೇವೆ ಅದೇ ಮಾದರಿಯಲ್ಲಿ ನಾವು ಕೃಪೆಯಲ್ಲಿ ಜೀವಿಸಬೇಕು. Hallelujah. ಹಾಲೆಲೂಯಾ. How we are saved. ನಾವು ಹೇಗೆ ರಕ್ಷಣೆ ಹೊಂದಿದ್ದೇವೆ. We all are saved by grace through faith. ನಾವೆಲ್ಲರೂ ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. Grace provided salvation. ಕೃಪೆ ರಕ್ಷಣೆಯನ್ನು ಒದಗಿಸಿಕೊಟ್ಟಿತು. Freely we got it. ಉಚಿತವಾಗಿ ಅದು ನಮಗೆ ಸಿಕ್ಕಿತು. We didn't work for our salvation. ನಮ್ಮ ರಕ್ಷಣೆಗಾಗಿ ನಾವು ಯಾವ ಕೆಲಸವೂ ಕಾರ್ಯವೂ ಮಾಡಿಲ್ಲ. You know, one of the salient features, one of the beauty of new creation ministry is whatever grace provides, it is free. All that is needed is faith. ಹೊಸ ಸೃಷ್ಟಿಯ ಒಂದು ಸುಂದರತೆ ಏನೆಂದರೆ ಕೃಪೆ ಏನು ಒದಗಿಸಿಕೊಟ್ಟಿದೆಯೋ ಅದನ್ನು ಆನಂದಿಸುವುದು. Hallelujah. Hallelujah. And grace provides everything. ಮತ್ತು ಕೃಪೆ ಎಲ್ಲೋ ಒದಗಿಸಿಕೊಡ್ತದೆ. All that is needed for a man and woman, family, health, wealth, everything grace provides. ಒಂದು ಕುಟುಂಬಕ್ಕಾಗಿ ಬರಬೇಕಾದ ಹೆಂಡತಿ ಮಕ್ಕಳಿಗೆ ಕುಟುಂಬಕ್ಕೆ ಬೇಕಾಗಿರುವ ಎಲ್ಲ ಸಂಪತ್ತು ಎಲ್ಲವೂ ಕೃಪೆ ಒದಗಿಸಿಕೊಡ್ತದೆ. So our salvation is not just to make a sinner to saint and take him to heaven. That is not the only purpose. ನಮ್ಮ ರಕ್ಷಣೆಯು ಪಾಪಿಯನ್ನು ಒಂದು ಸಂತನಾಗಿ ನಮಗೆ ಪರಲೋಕ ತೆಗೆದುಕೊಳ್ಳುವುದು ಅಷ್ಟೇ ರಕ್ಷಣೆಯ ಕೆಲಸವಲ್ಲ. The purpose of our salvation is we should enjoy grace of God in this life. ನಮ್ಮ ರಕ್ಷಣೆಯ ಉದ್ದೇಶ ಏನಂದ್ರೆ ಈ ಜೀವಕಾಲದಲ್ಲಿ ನಾವು ದೇವರ ಕೃಪೆಯನ್ನು ಸಂಪೂರ್ಣವಾಗಿ ಅನುಭವಿಸಬೇಕು. Now what grace provides, we should know it first. ಏನು ಕೃಪೆ ಒದಗಿಸಿಕೊಟ್ಟಿದೆ ಅದು ನಾವು ಮೊದಲು ತಿಳ್ಕೋಬೇಕು. What all grace provides? ಏನೆಲ್ಲ ಕೃಪೆ ಒದಗಿಸಿಕೊಟ್ಟಿದೆ. The more you know it is mine, the more you will take it by faith. ಯಾವಾಗ ನಿಮಗೆ ಹೆಚ್ಚಾಗಿ ಗೊತ್ತಾಗೋದು ನಿಮಗೆ ಸಂಬಂಧಪಟ್ಟದ್ದು ಅದನ್ನು ನೀವು ಹೆಚ್ಚಾಗಿ ಕೃಪೆಯಿಂದ ಹೊಂದಿಕೊಳ್ತೀರಿ. If you don't know what grace provides, then you can't take it by faith. ಕೃಪೆ ಏನು ಒದಗಿಸಿಕೊಟ್ಟಿದೆ ಎಂಬುದು ಗೊತ್ತಿಲ್ಲ ಅಂದ್ರೆ ನೀವು ನಂಬಿಕೆಯಿಂದ ತೆಗೆದುಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗುವುದಿಲ್ಲ. So I gave one example. ಅದಕ್ಕಾಗಿ ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೆ. How grace provides victory over sin. ಹೇಗೆ ಕೃಪೆ ನಮಗೆ ಪಾಪದ ಮೇಲೆ ಜಯವನ್ನು ಕೊಟ್ಟಿದೆ. How grace provides holiness. ಹೇಗೆ ಕೃಪೆ ನಮಗೆ ಪರಿಶುದ್ಧತೆಯನ್ನು ಕೊಟ್ಟಿದೆ. If you know exactly what grace provides, then believing is easy. ಕೃಪೆ ಏನು ಒದಗಿಸಿಕೊಟ್ಟಿದೆ ಎಂಬುದಾಗಿ ನಿಮಗೆ ಗೊತ್ತಿದ್ರೆ ಅದನ್ನು ನಂಬುವುದು ಬಹಳ ಸುಲಭವಾಗಿದೆ. And living a holy life becomes very easy. ಪರಿಶುದ್ಧವಾದ ಜೀವಿತ ಜೀವಿಸುವುದು ಸಹ ಬಹಳ ಸುಲಭವಾಗಿರ್ತದೆ. If you don't know or don't understand what grace provides, then you have to work for your holiness. ಕೃಪೆ ಏನು ಒದಗಿಸಿ ಕೊಟ್ಟಿದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಆಶೀರ್ವಾದಕ್ಕಾಗಿ ನೀವು ಅದಕ್ಕೆ ಶ್ರಮೆ ಪಡಬೇಕು, ಕೆಲಸ ಮಾಡಬೇಕು. Most of our holiness message, what you hear, they will tell, don't do this, 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 don't do this. ನೀವು ಪರಿಶುದ್ಧತೆಯ ಸಂದೇಶವನ್ನು ಕೇಳಿದ್ರೆ ಅವ್ರು ಬರೀ ಇದೇ ಹೇಳ್ತಾರೆ, ಇದನ್ನ ಮಾಡಬೇಡ್ರಿ, ಇದನ್ನ ಮಾಡಬೇಡ್ರಿ, ಇದನ್ನ ಮಾಡಬೇಡ್ರಿ, ಇದನ್ನ ಮಾಡಬೇಡ್ರಿ. I heard one day one message, I said, if you don't do it, you will go to dogs. You will go to dog. ನೀವು ಇದು ಮಾಡ್ಲಿಲ್ಲ ಅಂದ್ರೆ ನೀವು ನಾಯಿ, your life will go to dogs. ನಿಮ್ಮ ಜೀವಿತವು ನಾಯಿ ಹತ್ರ ಹೋಗ್ತದೆ. I said, the problem is they don't say what he has done. ಅವರ ಸಮಸ್ಯೆ ಎಂದರೆ ಆತನು ಏನು ಮಾಡಿದನು ಅದನ್ನು ಅವರು ಹೇಳಲ್ಲ. Hallelujah. Hallelujah.
What he has done is important. ಆತನೇನು ಮಾಡಿದಾನೋ ಅದು ಮುಖ್ಯವಾಗಿದೆ. Believing is important. ನಂಬುವುದು ಮುಖ್ಯವಾಗಿದೆ. I understand there are some biblical principles. ನನಗೆ ಅರ್ಥ ಆಗ್ತದೆ, ಕೆಲವು ಸತ್ಯವೇದದ ನಿಯಮಗಳಿವೆ. Bible teaches us to overcome temptation. ಅದಕ್ಕಾಗಿ ಬೈಬಲ್ ನಮಗೆ ಶೋಧನೆ ಜಯ ಹೊಂದುವುದಕ್ಕಾಗಿ ಕಲಿಸಿಕೊಡ್ತದೆ. How you will overcome ಹೇಗೆ temptation? ನೀವು ಶೋಧನೆಗಳನ್ನು ಜಯಿಸ್ತೀರಿ? You know what grace provides. ಯಾವ ಕೃಪೆ ಏನು ಒದಗಿಸಿ ಕೊಟ್ಟಿದೆ ಎಂಬುದಾಗಿ ನಿಮಗೆ ಗೊತ್ತಾದಾಗ. What grace has provided? ಏನು ಕೃಪೆ ಒದಗಿಸಿ ಕೊಟ್ಟಿದೆ? Grace has crucified my old man with Christ. ಕೃಪೆಯು ನಮ್ಮ ಹಳೆ ಮನುಷ್ಯನನ್ನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದೆ. Grace has put my sin nature on the cross. ಕೃಪೆಯು ನಮ್ಮ ಪಾಪದ ಸ್ವಭಾವವನ್ನು ಶಿಲುಬೆ ಮೇಲೆ ಹಾಕಿದೆ. Grace has removed my sin nature. ಕೃಪೆ ನಮ್ಮ ಪಾಪದ ಸ್ವಭಾವವನ್ನು ತೆಗೆದು ಹಾಕಿದೆ. Grace has put God's nature. ಕೃಪೆ ದೇವರ ಸ್ವಭಾವವನ್ನು ನಮ್ಮ ಒಳಗಡೆ ಹಾಕಿದೆ. I believe it. ನಾನು ಅದನ್ನು ನಂಬುತ್ತೇನೆ. Then I overcome temptation. ನಂತರ ನಾನು ಶೋಧನೆಗಳ ಮೇಲೆ ಜಯವನ್ನು ಹೊಂದುತ್ತೇನೆ. Grace says I am dead to sin. ಕೃಪೆ ಹೇಳ್ತದೆ, ನಾನು ಪಾಪದ ಪಾಲಿಗೆ ಸತ್ತವಳಾಗಿದ್ದೇನೆ. Say I am dead to sin. ನನ್ನ ಹಿಂದೆ ಹೇಳಿ, ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ. So if you hear any message, die for sin means, ನೀವು ಯಾವಾಗಾದ್ರೂ ಪಾಪದ ಪಾಲಿಗೆ ಸಾಯಿರಿ ಎಂಬ ಸಂದೇಶವನ್ನು ಕೇಳಿದಾಗ ಸಾಯ್ಬೇಕು. That is not grace. ಅದು ಕೃಪೆ ಅಲ್ಲ. Grace already finished. ಕೃಪೆ ಎಲ್ಲವೂ ಮುಗಿಸಿದೆ. Has crucified our old man. ನಮ್ಮ ಹಳೆ ಮನುಷ್ಯನನ್ನು ಶಿಲುಬೆಗೆ ಹಾಕಿದೆ. See, how many times you will crucify? ಒಬ್ಬರನ್ನು ಎಷ್ಟು ಸಲ ನಾವು ಕ್ರೂಜಿಗೆ ಹಾಕಬಹುದು? Only once we can do. ಒಂದೇ ಸಲ ಮಾಡಬಹುದು. Once when we accepted Jesus, all our sin nature is crucified. ನಾವು ಯಾವಾಗ ಒಂದು ಸಾಲ ಕ್ರಿಸ್ತನ ಅಂಗೀಕರಿಸ್ತೇವೆ, ನಮ್ಮ ಪಾಪದ ಸ್ವಭಾವ ಎಲ್ಲ ಶಿಲುಬೆ ಮೇಲೆ ಹಾಕಲ್ಪಡ್ತದೆ. But now I am talking about grace and riches. ಈಗ ನಾನು ಕೃಪೆ ಮತ್ತು ಶ್ರೀಮಂತಿಕೆ ಕುರಿತಾಗಿ ಮಾತಾಡ್ತಾ ಇದ್ದೀನಿ. Bible says blessings of the Lord makes a man rich. ಸತ್ಯವೇದ ಹೇಳ್ತದೆ, ದೇವರ ಆಶೀರ್ವಾದಗಳು ಒಬ್ಬ ಮನುಷ್ಯನನ್ನು ಶ್ರೀಮಂತನಾಗಿ ಮಾಡ್ತದೆ. Hallelujah. ಹಲ್ಲೆಲೂಯಾ. And grace brings us the blessings. ಮತ್ತು ಕೃಪೆ ನಮಗೆ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತದೆ. What is this blessing? ಈ ಆಶೀರ್ವಾದ ಎಂದರೆ ಏನು? We call it as Abraham's blessing. ನಾವು ಇದನ್ನು ಅಬ್ರಹಾಮನ ಆಶೀರ್ವಾದ ಎಂಬುದಾಗಿ ಕರೆಯುತ್ತೇವೆ. If you have to understand what grace provided, what is his blessing, what is his Abraham blessing, all these things, you have to read Galatians 3rd chapter. ನಿಮಗೆ ಕೃಪೆ ಅಂದ್ರೆ ಏನು, ಕೃಪೆ ಏನನ್ನು ಒದಗಿಸಿ ಕೊಟ್ಟಿದೆ, ಅಬ್ರಹಾಮನ ಆಶೀರ್ವಾದ ಅಂದ್ರೆ ಏನು, ಇದೆಲ್ಲ ತಿಳ್ಕೋಬೇಕಾದ್ರೆ ನೀವು ಗಲಾತ್ಯ 3ನೇ ಅಧ್ಯಾಯವನ್ನು ಓದಿಬೇಕು. Galatians 3rd chapter has 29 verses. ಗಲಾತ್ಯ 3ನೇ ಅಧ್ಯಾಯದಲ್ಲಿ 29 ವಚನಗಳಿವೆ. If you understand this one chapter, full Bible you will understand. ಈ ಒಂದು ಅಧ್ಯಾಯವನ್ನು ಅರ್ಥ ಮಾಡಿಕೊಂಡ್ರೆ ಪೂರ್ಣ ಸತ್ಯವೇದ ಅರ್ಥ ಮಾಡಿಕೊಂಡ ಹಾಗೆ. I'm telling you, that's more than enough. ಇದು ಸಾಕಾಗಿದೆ. Maybe God willingly I'll teach Bible study on Galatians very soon. ದೇವರ ಚಿತ್ತವಾದರೆ ನಾನು ಗಲಾತ್ಯ 3ನೇ ಅಧ್ಯಾಯ ಕುರಿತಾಗಿ ಒಂದಿನ ಬೈಬಲ್ ಸ್ಟಡಿ ತೆಗೆದುಕೊಳ್ತೀನಿ. Here it says Christ has redeemed us from the curse of the law, but becoming a curse, so the blessings of Abraham will flow in our life. ಇಲ್ಲಿ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಮ್ಮನ್ನು ಧರ್ಮಶಾಸ್ತ್ರ ಶಾಪದೊಳಗಳಿಂದ ಬಿಡಿಸಿದ್ದಾನೆ, ಯಾಕೆ ಇದರ ಮೂಲಕ ಅಬ್ರಹಾಮನ ಆಶೀರ್ವಾದಗಳು ನಮಗೆ ಸಿಗುವಂತೆ. Always I have one doubt. ನನಗೆ ಯಾವಾಗಲೂ ಒಂದು ಸಂಶಯ ಇದೆ. God's blessing, okay. ದೇವರ ಆಶೀರ್ವಾದ ಪರವಾಗಿಲ್ಲ. Why Abraham's blessing? ಯಾಕೆ ಅಬ್ರಹಾಮನ ಆಶೀರ್ವಾದ? Hallelujah. ಹಲ್ಲೆಲೂಯಾ. And the Bible says Abraham heard the good news. ಮತ್ತೆ ಸತ್ಯವೇದ ಹೇಳ್ತದೆ, ಅಬ್ರಹಾಮನು ಶುಭ ಸಂದೇಶವನ್ನು ಕೇಳಿದನು. In verse 8 it says 8ನೇ ವಚನದ ಹೇಳ್ತದೆ, the scriptures preached gospel to Abraham. ವಾಕ್ಯವು ಅಬ್ರಹಾಮನಿಗೆ ಸುವಾರ್ತೆಯನ್ನು ಸಾರಿತು. Hallelujah. ಹಲ್ಲೆಲೂಯಾ. Gospel meaning is good news. ಸುವಾರ್ತೆ ಎಂದ ಅರ್ಥ ಏನಂದ್ರೆ ಒಳ್ಳೆ ಸುದ್ದಿ, ಶುಭ ಸಂದೇಶ. What was the good news? ಆ ಒಳ್ಳೆ ಶುಭ ಸಂದೇಶ ಏನಾಗಿತ್ತು? Scriptures told Abraham, in you all nations shall be blessed. ವಾಕ್ಯವು ಅಬ್ರಹಾಮನಿಗೆ ಹೇಳಿತು, ನಿನ್ನಲ್ಲಿ ಎಲ್ಲಾ ಜನಾಂಗದವರು ಆಶೀರ್ವದಿಸಲ್ಪಡುವರು. This is there in Genesis 12th chapter. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಇದು ಇದೆ. Now Paul is explaining. ಇಲ್ಲಿ ಪೌಲನು ಅದಕ್ಕೆ ವಿವರಣೆ ನೀಡ್ತಾ ಇದ್ದಾನೆ. He is connecting that Genesis 12th chapter, 13th chapter, 14th chapter to the church. ಈಗ ಆ
ಆದಿಕಾಂಡ 12, 13, 14ನೇ ಅಧ್ಯಾಯವನ್ನು ಇಲ್ಲಿ ಸಭೆಗೆ ಆತನು ಸರಿಯಾಗಿ ಹೇಳ್ತಾ ಇದ್ದಾನೆ. And he says, not only it is for Abraham, all those who are of faith, all these blessings will come. ಇದು ಕೇವಲ ಅಬ್ರಹಾಮನಿಗೆ ಮಾತ್ರ ಅಲ್ಲ, ಅಬ್ರಹಾಮದ ನಂಬಿಕೆ ಇರುವ ಎಲ್ಲರಿಗೂ ಈ ಆಶೀರ್ವಾದ ಬರ್ತದೆ. So I told you, it is not exactly Abraham's blessing. The blessing starts from Genesis 1st chapter. ಇದು ನಿಜವಾಗ್ಲೂ ಅಬ್ರಹಾಮನ ಆಶೀರ್ವಾದ ಅಲ್ಲ, ಈ ಆಶೀರ್ವಾದವು ಆದಿಕಾಂಡದಿಂದ ಪ್ರಾರಂಭವಾಗಿತ್ತು. The word blessing starts from Genesis 1:26. ಆಶೀರ್ವಾದ ಎಂಬ ಈ ಶಬ್ದವು ಆದಿಕಾಂಡ 1ನೇ ಅಧ್ಯಾಯ 22 ವರ್ಷದಿಂದ ಪ್ರಾರಂಭವಾಗುತ್ತದೆ. God blessed by saying. ವಚನ ಹೇಳ್ತದೆ, ದೇವರು ವಾಕ್ಯವನ್ನು ಹೇಳಿ ಆಶೀರ್ವದಿಸಿದ. So blessings are released by saying. ಆಶೀರ್ವಾದಗಳು ಹೇಗೆ ಬಿಡುಗಡೆ ಆಗ್ತದಂದ್ರೆ ಮಾತಿನ ಮೂಲಕ ಬಿಡುಗಡೆ ಆಗ್ತದೆ. Say to me, blessings are released by saying. ನನ್ನ ಹಿಂದೆಯಲ್ಲಿ ಆಶೀರ್ವಾದಗಳು ಮಾತುಗಳ ಮೂಲಕ ಬಿಡುಗಡೆ ಆಗ್ತದೆ. That is why, every day we should speak blessings. ಅದಕ್ಕಾಗಿ ಪ್ರತಿದಿನ ನಾವು ಆಶೀರ್ವಾದಗಳನ್ನೇ ಮಾತಾಡಬೇಕು. Parents should speak blessings. ತಂದೆ ತಾಯಿಗಳು ಆಶೀರ್ವಾದವನ್ನು ಮಾತಾಡಬೇಕು. Because you are an image of God. ನೀವು ದೇವರ ಸ್ವರೂಪದಲ್ಲಿದ್ದೀರಿ. God wants you to behave like Him. ದೇವರು ಬಯಸ್ತಾನೆ ನೀವು ದೇವರಂತೆಯೇ ವರ್ತಿಸಬೇಕು. And in that blessing, ಮತ್ತೆ ಆ ಆಶೀರ್ವಾದದಲ್ಲಿ 5 things were there. 5 ಸಂಗತಿಗಳಿದ್ದವು. Genesis 1:28. Don't turn your Bible. ಆದಿಕಾಂಡ 1:28 ಸತ್ಯವೇದಗಳನ್ನು ತಿರುಗಿಸಬೇಡ್ರಿ. God, after creating man, female, male, God blessed them by saying, "Be fruitful, multiply, fill the earth, subdue everything, have dominion over everything." ದೇವರು ಹೆಣ್ಣನ್ನು ಗಂಡನ್ನು ಸೃಷ್ಟಿ ಮಾಡಿ ಅವರ ಆಶೀರ್ವಾದ ಹೇಳಿದನು, ಫಲಭರಿತವಾಗಿ ಹೆಚ್ಚಿಸು, ಭೂಮಿಯೆಲ್ಲ ಹರಡುಕೋ, ಎಲ್ಲಾದ ಮೇಲೆ ದೊರೆತನ ಮಾಡು ಎಂಬುದಾಗಿ ಅವರಿಗೆ ಹೇಳಿದ. 5 things are there. 5 ಸಂಗತಿಗಳಿವೆ. Say after me, be fruitful, multiply, fill the earth, subdue everything, have dominion over everything. ನನ್ನ ಹಿಂದೆ ಹೇಳಿ, ಫಲಭರಿತವಾಗಿರು, ಹೆಚ್ಚಾಗಿರು, ಭೂಮಿಯೆಲ್ಲ ಹರಡಿಕೋ, ಎಲ್ಲದರ ಮೇಲೆ ದೊರೆತನ ಮಾಡು, ಎಲ್ಲದರ ಮೇಲೆ ಆಳ್ವಿಕೆ ಮಾಡು. This is the original blessing. ಇದು ಮೂಲವಾದಂತ ಆಶೀರ್ವಾದವಾಗಿದೆ. Hallelujah. Hallelujah. And this blessing, Noah's children carried it. ಈ ಆಶೀರ್ವಾದಗಳು ನೋಹನ ಮಕ್ಕಳು ಹೊತ್ತುಕೊಂಡು ಬಂದರು. The whole earth was destroyed by flood. ಆ ಸಮಯದಲ್ಲಿ ಜಲಪ್ರಳಯದಿಂದ ಇಡೀ ಲೋಕವು ನಾಶವಾಗಿತ್ತು. Noah has to start all over again. ಮತ್ತೆ ನೋಹು ಎಲ್ಲವನ್ನು ತಿರುಗಿ ಪ್ರಾರಂಭಿಸಬೇಕಾಯಿತು. Nothing was there. ಏನು ಇರಲಿಲ್ಲ. Everything he has to start again. ಎಲ್ಲವನ್ನು ಪುನಃ ಆತನು ಪ್ರಾರಂಭಿಸಬೇಕು. What Noah had? ನೋಹನಲ್ಲಿ ಏನಿತ್ತು? Blessings. ಆಶೀರ್ವಾದವಿತ್ತು. Say, Noah had blessings. ನನ್ನ ಹಿಂದೆ ನೋಹನಿಗೆ ಆಶೀರ್ವಾದವಿತ್ತು. Noah didn't cry, God, everything is over. Where can I go now? What is there? ನೋಹ ಕೂತ್ಕೊಂಡು ಅಳ್ಳಿಲ್ಲ, ದೇವರೇ ಏನ್ ಮಾಡ್ಲಿ, ಏನು ಇಲ್ಲ, ನಾನು ಎಲ್ಲಿಗೆ ಹೋಗ್ಲಿ. Same, all 5 is there. ಎಲ್ಲ 5 ಸಂಗತಿಗಳಿವೆ. You read Genesis 1st chapter, first 3 blessings are written directly. ಇಲ್ಲಿ ಆದಿಕಾಂಡ 1ನೇ 23ನೇ ಆಶೀರ್ವಾದಗಳು 3 ಆಶೀರ್ವಾದ ಇಲ್ಲಿ ಬರೆಯಲ್ಪಟ್ಟಿದೆ. Be fruitful, multiply and fill. ನೀನು ಫಲಭರಿತವಾಗು, ಹೆಚ್ಚಾಗು, ಭೂಮಿಯಲ್ಲೆಲ್ಲ ಹರಡಿಕೋ. Then subduing dominion is explained in verse 2 and 3. ಎಲ್ಲದ ಮೇಲೆ ದೊರೆತನ ಮಾಡು, ಆಳ್ವಿಕೆ ಮಾಡು ಎಂಬ ಮುಂದಿನ ವಚನದಲ್ಲಿ ಅದು ವಿವರಿಸಲ್ಪಟ್ಟಿದೆ. And in Noah's descendant, his son called Shem, he carried the Noah's blessings. ಈ ನೋಹನ ಸಂತತಿಯಲ್ಲಿ ಆತ ಮಗನಾದ ಶೆಮ್ ಎಂಬುವನು ಈ ಆಶೀರ್ವಾದವನ್ನು ಹೊತ್ತುಕೊಂಡನು. So what he carried is the original blessing. ಆತನು ಹೊತ್ತುಕೊಂಡಂತ ಆಶೀರ್ವಾದಗಳು ಅದು ನಿಜವಾದಂತ ಆಶೀರ್ವಾದಗಳಾಗಿತ್ತು. And during the time of Abraham, ಮತ್ತು ಅಬ್ರಹಾಮನ ಕಾಲದಲ್ಲಿ there is one man called Melchizedek came to bless Abraham. ಅಲ್ಲಿ ಒಬ್ಬ ಮನುಷ್ಯನು ಬರ್ತಾನು, ಮೆಲ್ಕಿಸೆದೆಕನೆಂಬನು. ಈತನು ಅಬ್ರಹಾಮನನ್ನು ಆಶೀರ್ವದಿಸ್ತಾನೆ. He gave bread and wine to Abraham. ಈತನು ಅಬ್ರಹಾಮನಿಗೆ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ಕೊಟ್ಟನು. And he blessed Abraham. ಮತ್ತು ಆತನು ಅಬ್ರಹಾಮನನ್ನು ಆಶೀರ್ವದಿಸಿದನು. They say Melchizedek is the last
representative of Shem. ಇಲ್ಲಿ ಹೇಳ್ತಾರೆ ಈ ಮೆಲ್ಕಿಸೆದೆಕನ್ ಎಂಬುವನು ಶೆಮ್ ಅವನ ಕೊನೆಯಾದಂತ ಪ್ರತಿನಿಧಿಯಾಗಿದ್ದಾನೆ. So what Melchizedek brought and gave Abraham, it's not some new blessings. The blessings originally what God gave Adam and Eve. ಈಗ ಮೆಲ್ಕಿಸೆದೆಕನು ಅಬ್ರಹಾಮನಿಗೆ ಕೊಟ್ಟಂತ ಆಶೀರ್ವಾದವು ಅದು ಹೊಸದಾಗಿರ್ಲಿಲ್ಲ, ದೇವರು ಆದಾಮನಿಗೆ ಕೊಟ್ಟಂತ ಆಶೀರ್ವಾದಗಳೇ ಆಗಿದ್ದವು. You know, when he gave, Bible says he blessed him. ಬೈಬಲ್ ಹೇಳ್ತದೆ ಆತನಿಗೆ ಕೊಡುವಾಗ ಆತನು ಅವನನ್ನು ಆಶೀರ್ವದಿಸಿದನು. We will read verse 19 and 20. Genesis 14th chapter. ಆದಿಕಾಂಡ 14ನೇ ಅಧ್ಯಾಯ. Now 18th chapter says he gave bread and wine. 18th verse says he gave bread and wine. 18ನೇ ವಚನ ಹೇಳ್ತದೆ ಆತನು ಅವನಿಗೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕೊಟ್ಟನು. And verse 19 and 20 we will read. ಮತ್ತು ನಾವು 19, 20 ಓದಿಕೊಳ್ಳುವ. And he blessed him and said, Blessed be Abraham of the Most High God, possessor of heaven and earth. And blessed be the Most High God, who has delivered your enemies into your hand. He gave him tithes of all. ಇವನು ಅಬ್ರಹಾಮನನ್ನು ಆಶೀರ್ವದಿಸಿ, ಅಬ್ರಹಾಮನು ಆಕಾಶವನ್ನು ಭೂಮಿಯನ್ನು ಹೊಂದಿರುವ ಮಹೋನ್ನತನಾದ ದೇವರಿಂದ ಆಶೀರ್ವದಿಸಲ್ಪಡಲಿ, ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ ಮಹೋನ್ನತನಾದ ದೇವರು ಸ್ತುತಿ ಹೊಂದಲಿ ಅಂದನು. ಅಬ್ರಹಾಮನು ಅವನಿಗೆ ಎಲ್ಲದರಲ್ಲಿ ದಶಮ ಭಾಗವನ್ನು ಕೊಟ್ಟನು. Two things he pronounced. ಇಲ್ಲಿ 2 ವಿಷಯವನ್ನು ಆತನು ಹೇಳಿದ. And it is very clear. ಮತ್ತಿದು ಸ್ಪಷ್ಟವಾಗಿದೆ. He blessed him. ಆತನು ಅಬ್ರಹಾಮನನ್ನು ಆಶೀರ್ವದಿಸಿದ. Melchizedek blessed Abraham. ಮೆಲ್ಕಿಸೆದೆಕನು ಅಬ್ರಹಾಮನನ್ನು ಆಶೀರ್ವದಿಸಿದನು. Say after me, Melchizedek blessed Abraham. ನನ್ನ ಹಿಂದೆ ಹೇಳ್ರಿ, ಮೆಲ್ಕಿಸೆದೆಕನು ಅಬ್ರಹಾಮನನ್ನು ಆಶೀರ್ವದಿಸಿದನು. See, in those days sin nature was there. ಆ ದಿನಗಳಲ್ಲಿ ಪಾಪದ ಸ್ವಭಾವವಿತ್ತು. It is not easy to carry blessings. ಈ ಆಶೀರ್ವಾದಗಳು ಹೊತ್ತುಕೊಳ್ಳುವುದು ಸುಲಭವಾಗಿರ್ಲಿಲ್ಲ. But this man carried and gave it to Abraham. ಆದ್ರೆ ಈ ಮನುಷ್ಯನು ಹೊತ್ತುಕೊಂಡು ಅದನ್ನು ಅಬ್ರಹಾಮನಿಗೆ ಕೊಟ್ಟನು. I told you when he came. ನಾನು ನಿಮ್ಗೆ ಹೇಳಿದ್ದೇನೆ ಯಾವಾಗ ಈತನು ಬಂದನು. Abraham defeated 4 kings, 4 armies. He fought the battle with 318 servants. After the battle is won, this man came and blessed him. ಅಬ್ರಹಾಮನು ಕೇವಲ 318 ಸೇವಕರೊಂದಿಗೆ 4 ಅರಸರನ್ನು 4 ಸೇನೆಗಳೊಂದಿಗೆ ಯುದ್ಧ ಮಾಡಿ ಗೆದ್ದ ನಂತರ ಈ ಮನುಷ್ಯನು ಬಂದನು. Can you imagine? ಇದು ನೀವು ಊಹಿಸಿಕೊಳ್ಳಬಹುದಾ? Somebody taking 318 servants, ಯಾರಾದ್ರೂ 318 ಸೇವಕರು ತೆಗೆದುಕೊಂಡು ಹೋಗಿ fighting against Pakistan, Sri Lanka, Bangladesh and China. ಪಾಕಿಸ್ತಾನ್, ಬಾಂಗ್ಲಾದೇಶ್, ಚೈನಾ, ಶ್ರೀಲಂಕಾರೊಂದಿಗೆ ಯುದ್ಧ ಮಾಡಬಹುದಾ? Servants, what they will have? ಸೇವಕರಿಗೆ ಏನಿತ್ತು? These people are shepherds. They had only staff. ಇವರು ಕುರುಬರಾಗಿದ್ರು, ಅವರ ಕೈಲಿ ಕೇವಲ ಒಂದು ಕೋಲಿತ್ತು. That army had horses, chariots and swords. ಆದ್ರೆ ಅವರ ಆ ಸೈನ್ಯದೊಂದಿಗೆ ಏನಿತ್ತು ಅಂದ್ರೆ ಅವರ ಕತ್ತಿ ಇತ್ತು, ರಥಗಳಿದ್ದವು ಮತ್ತೆ ಕುದುರೆಗಳಿದ್ದವು. He defeated. ಆದ್ರೆ ಅವರನ್ನು ಸೋಲಿಸಿದ. Abraham this experience is something new for him. ಆದ್ರೆ ಅಬ್ರಹಾಮನಿಗೆ ಈ ಒಂದು ಅನುಭವ ಹೊಸದಾಗಿತ್ತು. Because he met God recently. ಯಾಕಂದ್ರೆ ದೇವರನ್ನು ಇತ್ತೀಚೆಗೆ ಆತನು ಭೇಟಿಯಾಗಿದ್ದ. Then Melchizedek is explaining. ನಂತರ ಮೆಲ್ಕಿಸೆದೆಕ ಆತನಿಗೆ ವಿವರಿಸ್ತಾನೆ. First he gave him bread and wine. ಮೊದಲು ಆತನಿಗೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕೊಟ್ಟನು. Abraham, you are not an ordinary man. ಅಬ್ರಹಾಮನೇ, ನೀನು ಸಾಮಾನ್ಯ ಮನುಷ್ಯನಲ್ಲ. You belong to a covenant. ನೀನು ಒಂದು ಒಡಂಬಡಿಕೆಗೆ ಸೇರಿದವನಾಗಿದ್ದಿ. In this covenant, ಈ ಒಡಂಬಡಿಕೆಯಲ್ಲಿ whatever God has is yours. ದೇವರಲ್ಲಿ ಏನಿದೆಯೋ ಅದೆಲ್ಲವೂ ನಿನ್ನದಾಗಿದೆ. The reason you are able to defeat 4 army is God has delivered enemies in your hand. ನೀನು ಆ 4 ಸೇನೆಗಳನ್ನು ಸೋಲಿಸಿದ ಕಾರಣ ಏನೆಂದರೆ ದೇವರು ತಾನಿನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಾನೆ. Hallelujah. 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 I liked it so much. ಇದನ್ನ ನಾನು ಬಹಳ ಇಷ್ಟಪಡ್ತೇನೆ. Because we belong to a blood covenant. ಯಾಕಂದ್ರೆ ನಾವು ರಕ್ತದ ಒಡಂಬಡಿಕೆ ಸೇರಿದವರಾಗಿದ್ದೇವೆ. Say, I belong to a blood covenant. I belong to a new covenant. ನನ್ನ ಹಿಂದೆ ಹೇಳಿ, ನಾನು ರಕ್ತದ ಒಡಂಬಡಿಕೆಗೆ ಸೇರಿದವನು, ನಾನು ಹೊಸ ಒಡಂಬಡಿಕೆಗೆ ಸೇರಿದವನು.
after Abraham won the battle, the word came. ಅಬ್ರಾಹಮನು ಈ ಯುದ್ಧವನ್ನು ಜಯಿಸಿದ ನಂತರ ಈ ಒಂದು ಪದ ಬಂತು. But for you and me, ನನಗೂ ನಿಮಗೂ the word comes first. Word comes first. ನಮಗೂ ವಾಕ್ಯ ಮೊದಲು ಬರ್ತದೆ. God says, I have finished the battle. ದೇವರು ಹೇಳ್ತಾನೆ, ನಾನು ಯುದ್ಧವನ್ನು ಮುಗಿಸಿದ್ದೇನೆ. I have put the enemies under your feet. ನಾನು ಶತ್ರುವನ್ನು ನಿನ್ನ ಕಾಲ್ ಕೆಳಗೆ ಹಾಕಿದ್ದೇನೆ. Hallelujah. Hallelujah. That way, all principalities, powers and dominions, wicked spirits are under my feet. ನನ್ನ ಹಿಂದೆ ಇಲ್ರಿ, ಎಲ್ಲಾ ರಾಜ್ಯತ್ವಗಳು, ಎಲ್ಲಾ ದುಷ್ಟತನವು ದೇವರು ನನ್ನ ಕಾಲ ಕೆಳಗೆ ಹಾಕಿದ್ದಾನೆ. So enemy is not a big thing. ಆದ್ರೆ ಶತ್ರು ದೊಡ್ಡ ವಿಷಯವಲ್ಲ. You belong to a covenant. ನೀವು ಒಂದು ಒಡಂಬಡಿಕೆಗೆ In ಸೇರಿದವರಾಗಿದ್ದೀರಿ. this covenant, enemy has no chance of victory. ಈ ಒಡಂಬಡಿಕೆಯಲ್ಲಿ ಶತ್ರು ನಿಮ್ಮ ಮೇಲೆ ಜಯ ಹೊಂದುವುದಕ್ಕೆ ಆಗುವುದೇ ಇಲ್ಲ. No chance of victory for devil. ಆತನಿಗೆ ಜಯ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. Only you have victory. ನಿಮಗೆ ಮಾತ್ರ ಆ ಜಯ ಇದೆ. Tell neighbor, only you have victory. ನಿಮ್ಮ ಪಕ್ಕದವರಿಗೆ ಹೇಳಿ, ನಿನಗೆ ಮಾತ್ರ ಜಯ. I want to hear in Kannada loudly, okay? ನಾನು ಕನ್ನಡದನ್ನ ಕೇಳಬೇಕು, ಜೋರಾಗಿ ಹೇಳ್ರಿ. ನನಗೆ ಮಾತ್ರ ಜಯ ಅಟಲ್. Only victory for you. ಕೇವಲ ಜಯ ನಿಮಗೆ. Because you belong to covenant. ಯಾಕಂದ್ರೆ ನೀವು ಒಡಂಬಡಿಕೆಗೆ ಸೇರಿದವರು. Because in the original blessings there is no defeat. ಯಾಕಂದರೆ ನಿಜವಾದಂತ ಒಂದು ಆಶೀರ್ವಾದದಲ್ಲಿ ಯಾವುದು ಸೋಲುಗಳಿಲ್ಲ. Man is the image of God. ಮನುಷ್ಯನು ದೇವರ He ಸ್ವರೂಪನಾಗಿದ್ದಾನೆ. should subdue everything. ಆತನು ಎಲ್ಲದರ ಮೇಲೆ ದೊರೆತನ ಮಾಡಬೇಕು. He should exercise dominion over everything. ಎಲ್ಲದರ ಮೇಲೆ ತನ್ನ ದೊರೆತನವನ್ನು ಆತನು ತೋರಿಸಬೇಕು. But Peter never behaved like this when there was no catch. ಆದರೆ ಪೇತ್ರನು ಈ ರೀತಿಯಾಗಿ ವರ್ತಿಸಲಿಲ್ಲ ಯಾವಾಗ ಆತನ ಬಲೆಯಲ್ಲಿ ಮೀನುಗಳಿರಲಿಲ್ಲ. One day no fish for him. ಒಂದು ದಿನ ಆತನ ಬಲೆಯಲ್ಲಿ ಮೀನುಗಳಿಲ್ಲ. He talked like a normal man. ಆತನು ಸಾಮಾನ್ಯ ಮನುಷ್ಯರಂತೆ ಮಾತನಾಡಿದ. God, I tried whole night, nothing I got. ದೇವರೇ, ನಾನು ಇಡೀ ರಾತ್ರಿ ಶ್ರಮ ಪಟ್ಟೆ, ಅದು ನನಗೆ ಏನು ಸಿಗ್ಲಿಲ್ಲ. Then Jesus demonstrated. ಆ ನಂತರ ಯೇಸು ಸ್ವಾಮಿ ತೋರಿಸಿಕೊಟ್ಟು, No, this is not the style you should live. ಇಲ್ಲ ನೀನು ಈ ರೀತಿಯಾಗಿ ಜೀವಿಸಬಾರ್ದು. This is not the style. ಇದು ಸ್ಟೈಲ್ ಅಲ್ಲ. You should live like me. ನೀ ನನ್ನ ಹಾಗೆ Now ಜೀವಿಸಬೇಕು. you cast the net. ಈಗ ನೀನು ಬಲೆಗಳನ್ನು ಬೀಸು. Your net will become a magnet for fish. ನಿನ್ನ ಬಲೆ ಮೀನುಗಳಿಗೆ ಒಂದು ಮ್ಯಾಗ್ನೆಟ್ ಆಗಿರ್ತದೆ. The fishes which is runs away will come back to your net. ಯಾವ ಮೀನುಗಳು ಆ ಬಲೆಯಿಂದ ಓಡ್ತಾ ಇತ್ತು, ಆ ಎಲ್ಲಾ ಮೀನುಗಳು ಬಲೆ ಕಡೆಗೆ ಬರ್ತದೆ. We are supposed to live like that. ನಾವು ಈ ರೀತಿಯಾಗಿ ಜೀವಿಸಬೇಕು. For every challenge you can give 100 excuse. ಪ್ರತಿಯೊಂದು ಸವಾಲುಗಳಿಗೆ ನೀವು 100ರಷ್ಟು ನೆವಗಳನ್ನು ಕೊಡಬಹುದು. 100 excuse you can give. 100 ನೆವಗಳು ಕೊಡಬಹುದು. If you sit and think. ನೀವು ಕೂತ್ಕೊಂಡು ಅದನ್ನು ಯೋಚಿಸಿದ್ರೆ. But you are supposed to have a dominion over circumstances. ಆದ್ರೆ ನೀವು ಎಲ್ಲಾ ಪರಿಸ್ಥಿತಿಗಳ ಮೇಲೆ ನೀವು ಅಧಿಕಾರ ದೊರೆತನವನ್ನು. Because the Lord has delivered your enemies in your hand. ಯಾಕಂದ್ರೆ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಾನೆ. Amen. ಆಮೆನ್. Am I clear? ನಿಮಗೆ ಸ್ಪಷ್ಟವಾಗಿದೆ ಈಗ? Then the heaps of gold and silver was there. ನಂತರ ಅಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ಒಂದು ದೊಡ್ಡ ಗೋಪುರ ಇತ್ತು. The king of Sodom said, take it. ಸೊದೋಮಿನ ಅರಸನು ಹೇಳ್ತಾನೆ, ತೆಗೆದುಕೊಂಡು ಹೋಗು. No, I will not take. ಅಬ್ರಾಮ್ ಹೇಳ್ತಾ, ಇಲ್ಲ ನಾನು ತೆಗೆದುಕೊಳ್ಳಲ್ಲ. I will not take shoelace from you. ನಾನು ನಿನ್ನ ಚಪ್ಪಲಿಯ ಭಾರವನ್ನು ಸಹ ತೆಗೆದುಕೊಳ್ಳಲ್ಲ. I lift my hands to the most high God, the possessor of heaven and earth. ಭೂಮಿ ಆಕಾಶವನ್ನು ಸ್ವಾಧೀನ ಮಾಡಿಕೊಂಡಿರುವ ದೇವರ ಕಡೆಗೆ ನನ್ನ ಕೈಗಳನ್ನು ನಾನು ಎತ್ತುತ್ತೇನೆ. You know why? ಯಾಕೆ ಗೊತ್ತಾ? In the covenant, whatever the stronger person has comes to the weaker person. ಒಡಂಬಡಿಕೆಯಲ್ಲಿ ಬಲಿಷ್ಠನಾದಂತ ಮನುಷ್ಯನ ಹತ್ರ ಏನೆಲ್ಲ ಇದೆಯೋ ಅವೆಲ್ಲವೂ ಬಲಹೀನಾದಂತ ಮನುಷ್ಯನಿಗೆ ಕೂಡ ಅದರ ಪಾಲಿದೆ. If one billionaire and beggar makes a covenant, all that billionaire comes to beggar. ಒಬ್ಬ ಕೋಟ್ಯಾಧಿಪತಿ ಮತ್ತು ಒಬ್ಬ ಭಿಕ್ಷುಕ ಒಂದು ಒಡಂಬಡಿಕೆಯಲ್ಲಿ ಬಂದರೆ ಆ ಕೋಟ್ಯಾಧಿಪತಿಯಲ್ಲಿದ್ದಂತ ಎಲ್ಲವೂ ಈ ಭಿಕ್ಷುಕನಿಗೆ ಸಂಬಂಧಪಟ್ಟದ್ದು. Hallelujah. Hallelujah. Now Abraham understood he is covenant with God who is the owner of heaven and earth. ಈಗ ಅಬ್ರಾಮನಿಗೆ ಗೊತ್ತಾಯಿತು, ಭೂಮಿ ಆಕಾಶವನ್ನು ಸ್ವಾಧೀನ ಮಾಡಿಕೊಂಡು ದೇವರೊಂದಿಗೆ ಆತನು ಒಡಂಬಡಿಕೆಯಲ್ಲಿದ್ದಾನೆ. Meaning is not only God is a owner, I am in a covenant, I am also owner.
ಕೇವಲ ದೇವರು ಮಾತ್ರ ಭೂಮಿ ಆಕಾಶಕ್ಕೆ ಒಡೆಯನಲ್ಲ, ನಾನು ದೇವರೊಂದಿಗೆ ಒಡಂಬಡಿಕೆ ಇದ್ದೇನೆ, ಹಾಗಾಗಿ ನಾನು ಕೂಡ ಭೂಮಿ ಆಕಾಶಕ್ಕೆ I ಒಡೆಯನಾಗಿದ್ದೇನೆ. am also owner of heaven and earth. ನಾನು ಕೂಡ ಆಕಾಶ ಭೂಮಿಗೆ ಯಜಮಾನನಾಗಿದ್ದೇನೆ. When I have so much wealth, ಯಾವಾಗ ನನಗೆ ಇಷ್ಟೆಲ್ಲಾ ಸಂಪತ್ತಿರುವಾಗ why this heap of golds? ಈ ಚಿನ್ನದ ಗೋಪುರ ನನಗೆ ಯಾಕೆ? It's nothing for me. ಇದು ಏನೂ ಅಲ್ಲ. Now listen. ಈಗ ಕೇಳ್ರಿ, After this, ಇದರ ನಂತರ Abraham gave 1/10. ನಂತರ ಅಬ್ರಹಾಮನು ದಶಮ ಭಾಗ ಕೊಟ್ಟನು. Abraham was a very rich man. Very rich man. ಅಬ್ರಹಾಮನು ಬಹಳ ಶ್ರೀಮಂತನಾದ ಮನುಷ್ಯನಾಗಿದ್ದನು. So much he gave. ಅದೇ ತುಂಬಾ ಕೊಟ್ಟನು. This is Old Testament. ಇದು ಹಳೆ ಒಡಂಬಡಿಕೆ. Now come with me to Hebrew 5th chapter. ಈಗ ನಮ್ಮೊಂದಿಗೆ ಇಬ್ರಿಯ 5ನೇ ಅಧ್ಯಾಯಕ್ಕೆ ಬನ್ನಿರಿ. All of you turn your Bible. ಎಲ್ಲರೂ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿರಿ. Hebrew 5th chapter. ಇಬ್ರಿಯ 5ನೇ ಅಧ್ಯಾಯ Verse 6 will read. 6ನೇ ವಚನವನ್ನು ಓದಿಕೊಳ್ಳುವ. They say Hebrews, that letter portrays Jesus as our high priest. ಈ ಇಬ್ರಿಯ ಪತ್ರಿಕೆಯು ಯೇಸು ಕ್ರಿಸ್ತನನ್ನು ಮಹಾಯಾಜಕನಂತೆ ತೋರಿಸುತ್ತದೆ. Verse 6 it says about Jesus, he said also in another place, thou art a priest forever after the order of Melchizedek. ಇಲ್ಲಿ ಸತ್ಯವೇದ ಯೇಸು ಕ್ರಿಸ್ತನ ಕುರಿತಾಗಿ ಹೇಳ್ತದೆ, ಆತನು ಇನ್ನೊಂದು ಸ್ಥಳದಲ್ಲಿ ನೀನು ಸದಾಕಾಲ ಮೆಲ್ಕಿಜೆದೇಕನ ತರಹದ ಯಾಜಕನು ಎಂದು ಹೇಳುತ್ತಾನೆ. Now listen, this is very important. ಇಲ್ಲಿ ಕೇಳಿದ್ರೆ ಇದು ಬಹಳ ಮುಖ್ಯ. If you want to understand that Melchizedek and Abraham, how the blessing is transferred, you should understand Hebrew 5, 6 and 7. ಹೇಗೆ ಮೆಲ್ಕಿಜೆದೇಕನು ಅಬ್ರಹಾಮನಿಗೆ ಆಶೀರ್ವಾದವನ್ನು ವರ್ಗಾಯಿಸಿದನು ನಿಮಗೆ ಅರ್ಥ ಆಗ್ಬೇಕಾದ್ರೆ ನೀವು ಇಬ್ರಿಯ 5ನೇ ಅಧ್ಯಾಯ 7ನೇ ವಚನವನ್ನು ಅರ್ಥ ಮಾಡ್ಕೋಬೇಕು. Actually, priesthood began from the tribe of Levi. ಈ ಯಾಜಕದಂತನವು ಇದು ಯಾಜಕರ ಒಂದು ಭಾಗದಿಂದ ಅದು ಪ್ರಾರಂಭವಾಯಿತು. From Aaron only it started. ಅದು ಆರೋನನ ಕುಲದಿಂದ ಪ್ರಾರಂಭವಾಯಿತು. But Melchizedek came before Abraham. ಆದ್ರೆ before Aaron. ಆದ್ರೆ ಮೆಲ್ಕಿಜೆದೇಕನು ಆರೋನನಕ್ಕಿಂತ ಮುಂಚೆ ಬಂದಿದ್ದನು. Hallelujah. Hallelujah. And Melchizedek was not only priest, he was also a king. ಮೆಲ್ಕಿಜೆದೇಕನು ಕೇವಲ ಯಾಜಕನಾಗಿರಲಿಲ್ಲ, ಆತನು ಅರಸನು ಕೂಡ ಆಗಿದ್ದ. Nowhere in the Bible you will see one person who's in the office of a king and office of a priest. ನೀವು ಬೈಬಲ್ ಅಲ್ಲಿ ಎಲ್ಲೂ ಸಹ ನೋಡುವುದಿಲ್ಲ ಯಾರು ಅರಸನಾಗಿಯೂ ಕೂಡ ರಾಜನಾಗಿ ಕೂಡ ಕೆಲಸ ಮಾಡುವುದನ್ನು ನೀವು ನೋಡುವುದಿಲ್ಲ. Only one person. ಒಬ್ಬನೇ ಒಬ್ಬ ಮನುಷ್ಯ. That is Melchizedek. ಆತನು ಮೆಲ್ಕಿಜೆದೇಕನು. And the New Testament says, ಮತ್ತು ಹೊಸ ಒಡಂಬಡಿಕೆ ಹೇಳ್ತದೆ, Jesus is the priest forever after the order of Melchizedek. ಆತನು ಸದಾಕಾಲ ಮೆಲ್ಕಿಜನ ತರಹದ ಯಾಜಕನು ಎಂಬುದಾಗಿ ಸತ್ಯವೇದ ಹೇಳ್ತದೆ. Say in English, Jesus is the high priest forever. ನನ್ನ ಹಿಂದೆ ಹೇಳ್ರಿ, ಯೇಸು ಕ್ರಿಸ್ತನು ಸದಾಕಾಲವು ಮಹಾಯಾಜಕನಾಗಿದ್ದಾನೆ. Am I clear here? ನಿಮಗೆ ಸ್ಪಷ್ಟವಾಗಿದೆ ಇದು? Who is Jesus? ಯೇಸು ಸ್ವಾಮಿ ಯಾರು? High priest forever. ಮಹಾಯಾಜಕನು ಸದಾಕಾಲಕ್ಕೆ. But this Jesus is not from the tribe of Levi. ಆದ್ರೆ ಈ ಯೇಸು ಕ್ರಿಸ್ತನು ಆತನು ಲೇವಿಯ ಕುಲದಿಂದ ಬಂದವನಲ್ಲ. This Jesus is not from Aaronic order. ಈ ಯೇಸು ಕ್ರಿಸ್ತನು ಆರೋನನ ಸಂತತಿಯಿಂದ ಬಂದವನಲ್ಲ. First Aaron was a high priest. ಮೊದಲು ಆರೋನನು ಮಹಾಯಾಜಕನಾಗಿದ್ದನು. Then his children become high priests. ನಂತರ ಆತನ ಮಕ್ಕಳು ಮಹಾಯಾಜಕರಾದರು. Then grandchildren become high priests. ನಂತರ ಆತನ ಮೊಮ್ಮಕ್ಕಳು ಮಹಾಯಾಜಕರಾದರು. High priest will come only from Aaron's tribe. ಮಹಾಯಾಜಕರು ಕೇವಲ ಆರೋನನ ಕುಲದಿಂದ ಮಾತ್ರ ಬರ್ತಿದ್ರು. But Melchizedek is different. ಆದ್ರೆ ಮೆಲ್ಕಿಜೆದೇಕನು ಆತನು ಬೇರೆಯಾಗಿದ್ದ. He is separate. ಆತನು ಬೇರೆಯಾಗಿದ್ದ. He was a king and a priest. ಆತನು ಅರಸನು ಮತ್ತು ಯಾಜಕನಾಗಿದ್ದನು. And here the Bible says, ಮತ್ತು ಇಲ್ಲಿ ಸತ್ಯವೇದ ಹೇಳ್ತದೆ, Jesus is from that order. ಯೇಸು ಕ್ರಿಸ್ತನು ಆ ಒಂದು ಪದ್ಧತಿಯಲ್ಲಿ ಬಂದನು. Or in other words, ಇನ್ನೊಂದು ಶಬ್ದದಲ್ಲಿ ಹೇಳಿದ್ರೆ Melchizedek represented Jesus.
ಮೆಲ್ಕಿಜೆದೇಕನು ಯೇಸು ಕ್ರಿಸ್ತನಿಗೆ ಪ್ರತಿನಿಧಿಯಾಗಿದ್ದನು. He had a mission to transfer the original blessing to Abraham. ಆತನಿಗೆ ಒಂದು ಮಿಷನ್, ಒಂದು ಗುರಿ ಇತ್ತು, ಆ ಆಶೀರ್ವಾದಗಳನ್ನು ಅಬ್ರಹಾಮನಿಗೆ ವರ್ಗಾಯಿಸುವುದು. He has to carry from his father Shem, come and give to Abraham. ಆತನ ತಂದೆಯಾದಂತ ಶೆಮ್ಮಿನ ತೆಗೆದುಕೊಂಡು ಅಬ್ರಹಾಮನಿಗೆ ವರ್ಗಾವಣೆ ಮಾಡಬೇಕಿತ್ತು. The same way, ಹಾಗೆಯೇ Jesus came with the mission ಯೇಸು ಸ್ವಾಮಿ ಕೂಡ ಒಂದು ಸೇವೆಯೊಂದಿಗೆ ಆತನು ಬಂದನು. to transfer blessing to mankind. ಆಶೀರ್ವಾದಗಳನ್ನು ಮಾನವ ಕುಲಕ್ಕೆ ವರ್ಗಾಯಿಸುವುದಕ್ಕೆ ಬಂದಿದ್ದನು. Amen. ಆಮೆನ್. Are you with me? ನೀವು ನಮ್ಮೊಂದಿಗಿದ್ದೀರಾ? Okay, come with me to Hebrews 7th chapter. ನಮ್ಮೊಂದಿಗೆ ಇಬ್ರಿಯ 7ನೇ ಅಧ್ಯಾಯಕ್ಕೆ ಬನ್ನಿರಿ. You know, I want you to still understand, read 5th chapter, 6th chapter and 7th chapter. ನಾ ಬಯಸ್ತೀನಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಇಬ್ರಿಯ 5, 6 ಮತ್ತು 7ನೇ ಅಧ್ಯಾಯವನ್ನು ಓದ್ರಿ. Completely you read, okay? ಅದು ಪೂರ್ಣವಾಗಿ ಅದನ್ನು ಓದ್ರಿ. Now I'll explain some verses. ನಾನು ಇಲ್ಲಿ ಒಂದು ವಿಷಯವನ್ನು ತಿಳಿಸ್ತೇನೆ. 7th chapter, 7ನೇ ಅಧ್ಯಾಯ verse 1 and 2. 1 ಮತ್ತು 2ನೇ ವಚನ. Hebrews 7th chapter, verse 1 and 2. ಇಬ್ರಿಯ 7ನೇ ಅಧ್ಯಾಯ 1 ಮತ್ತು 2ನೇ ವಚನ. For this Melchizedek, king of Salem, priest of the most high God, who met Abraham returning from the slaughter of kings and blessed him, to whom also Abraham gave 10th part of all, first being interpretation, king of righteousness, and after that also king of Salem, which is a king of peace. ಈ ಮೆಲ್ಕಿಜೆದೇಕನು ಸಾಲೇಮಿನ ಅರಸನು, ಮಹೋನ್ನತನಾದ ದೇವರ ಯಾಜಕನು ಆಗಿದ್ದು, ರಾಜರನ್ನು ಸಂಹರಿಸಿ ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅಬ್ರಹಾಮನು ಎಲ್ಲವುಗಳಲ್ಲಿ 10ನೇ 1 ಭಾಗವನ್ನು ಆತನಿಗೆ ಕೊಟ್ಟನು. ಆತನ ಹೆಸರಿಗೆ ಮೊದಲನೇದಾಗಿ ನೀತಿಯ ರಾಜನೆಂದು, ತರುವಾಯ ಸಾಲೇಮಿನ ರಾಜ, ಅಂದರೆ ಸಮಾಧಾನದ ರಾಜನೆಂದು ಅರ್ಥ. See, it is telling the meaning of that name Melchizedek. ಇಲ್ಲಿ ಮೆಲ್ಕಿಜೆದೇಕ್ ಎಂಬ ಹೆಸರಿನ ಅರ್ಥವನ್ನು ಇಲ್ಲಿ ತಿಳಿಸುತ್ತದೆ. Meaning is king of righteousness. ಅರ್ಥ ಏನಂದ್ರೆ ನೀತಿಯ ರಾಜನು. King of Salem means king of peace. ಸಾಲೇಮಿನ ರಾಜ ಅಂದರೆ ಸಮಾಧಾನದ ರಾಜ. King of righteousness, ನೀತಿಯ ರಾಜ, king of peace. ಸಮಾಧಾನದ ರಾಜ. All of us say king of righteousness, king of peace. ನನ್ನ ಹಿಂದೆ ಹೇಳಿ, ನೀತಿಯ ರಾಜ, ಸಮಾಧಾನದ ರಾಜ. Tell me, who can be a king of righteousness, king of peace? ಯಾರಿಗೆ ಒಬ್ಬ ನೀತಿಯ ರಾಜನಾಗಿಯೂ ಸಮಾಧಾನ ರಾಜನಾಗಿ ಇರಬಹುದು? Only Jesus. ಯೇಸು ಕ್ರಿಸ್ತನು ಮಾತ್ರ. So God revealed his plan for the salvation of the whole mankind during the time of Abraham by sending Melchizedek. ದೇವರು ಇಡೀ ಮಾನವಕ್ಕಾಗಿ ಇರುವಂತ ರಕ್ಷಣೆಯ ಒಂದು ಕಾರ್ಯವನ್ನು ದೇವರು ಆ ಸಮಯದಲ್ಲಿ ಅಬ್ರಹಾಮನಿಗೆ ಮೆಲ್ಕಿಜೆದೇಕ ಮೂಲಕ ತಿಳಿಸಿದನು. Hallelujah. ಹಲ್ಲೆಲೂಯಾ. And this man had no father, no mother. ಆದ್ರೆ ಈ ಮನುಷ್ಯನಿಗೆ ತಂದೆ ಇರ್ಲಿಲ್ಲ, ತಾಯಿ ಇರ್ಲಿಲ್ಲ. I will read verse 3 and 4. ನಾವು 3-4 ವಚನವನ್ನು ಓದಿಕೊಳ್ಳುವ. Without father, without mother, without descent, having neither beginning of days nor end of life, but made like unto the Son of God, abide the priest continually. Now consider how great this man was, unto whom even the patriarch Abraham gave the 10th of spoils. ಆತನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ದಿವಸಗಳ ಆರಂಭವೂ ಜೀವದ ಅಂತ್ಯವೂ ಇಲ್ಲ. ಆದರೆ ಆತನು ದೇವರ ಮಗನಿಗೆ ಹೋಲಿಕೆಯಾಗಿ ಮಾಡಲ್ಪಟ್ಟಿದ್ದಾನೆ. ಇದಲ್ಲದೆ ಆತನು ನಿರಂತರವಾಗಿ ಯಾಜಕನಾಗಿದ್ದಾನೆ. ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿರಿ. ನಮ್ಮ ಮೂಲ ಪಿತೃನಾದ ಅಬ್ರಹಾಮನು ಸುಲುಕೊಂಡು ಬಂದವುಗಳಲ್ಲಿ 10ನೇ 1 ಭಾಗವನ್ನು ಆತನಿಗೆ ಕೊಟ್ಟನಲ್ಲ. It says without father, mother means is not orphan. ಇಲ್ಲಿ ತಂದೆ ಇಲ್ಲ, ತಾಯಿ ಇಲ್ಲ ಅನ್ನೋ ಅರ್ಥಕ್ಕೆ ಆತನ ಅನಾಥನೆಂಬುದಾಗಿ ಅಲ್ಲ. They are still unable to trace the genealogy of the person. ಇಲ್ಲಿ ಅವರು ಇನ್ನೂ ಆ ಮನುಷ್ಯನ ವಂಶಾವಳಿ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದಾಗಿ ಅವರಿಗೆ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. Here it says he was made like a son of God. ಇಲ್ಲಿ ಹೇಳ್ತೇನೆ, ಆತನು ದೇವರ ಮಗನ ಹೋಲಿಕೆಯಾಗಿ ಮಾಡಲ್ಪಟ್ಟಿದ್ದನು.
Hallelujah. ಹಾಲೆಲೂಯ. So Abraham gave 1/10. ನಂತರ ಅಬ್ರಹಾಮನು ದಶಮ ಭಾಗವನ್ನು ಕೊಟ್ಟನು. Now we have a high priest. ನಮಗೆ ಈಗ ಮಹಾಯಾಜಕನಿದ್ದಾನೆ. Come with me to verse 16 and 17. ಈಗ 16 ಮತ್ತು 17ನೇ ವಚನಕ್ಕೆ ಬನ್ನಿರಿ. Same 7th chapter, ಅದೇ ಅಧ್ಯಾಯ 7ನೇ ಅಧ್ಯಾಯ verse 16 and 17. 16 ಮತ್ತು 17ನೇ ವಚನ. Okay, this is talking about Jesus. ಇದು ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡ್ತದೆ. 7th chapter is comparison between Melchizedek and Jesus. ಈ 7ನೇ ಅಧ್ಯಾಯವು ಮೆಲ್ಕಿಜೆದೆಕನಿಗೆ ಮತ್ತು ಯೇಸು ಕ್ರಿಸ್ತನಿಗೆ ಹೋಲಿಕೆ ಬಗ್ಗೆ ಮಾತಾಡ್ತದೆ. Then it says, it talks about Jesus says, verse 16, who is made not after the law of a carnal commandment, but after the power of an endless life. For he testified, thou art a priest forever after the order of Melchizedek. ಆತನು ಶಾರೀರಿಕವಾದ ಆಜ್ಞೆಯ ನಿಯಮಾನುಸಾರವಾಗಿ ಅಲ್ಲದೆ ನಿರ್ಲಯವಾದ ಜೀವದ ಶಕ್ತಿ ಅನುಸಾರವಾಗಿ ಮಾಡಲ್ಪಟ್ಟಿದ್ದಾನೆ. ಆತನ ವಿಷಯದಲ್ಲಿ ನೀನು ಸದಾಕಾಲ ಮೆಲ್ಕಿಜೆದೆಕನ ತರಹದ ಯಾಜಕನಾಗಿದಿ ಎಂದು ಆತನು ಸಾಕ್ಷಿ ಕೊಡುತ್ತಾನೆ. Here it says, Jesus got priesthood not because of law. ಯೇಸು ಕ್ರಿಸ್ತನಿಗೆ ಮಹಾಯಾಜಕದ ಪಟ್ಟ ಸಿಕ್ಕಿತ್ತು ಅದು ಧರ್ಮಶಾಸ್ತ್ರದಿಂದಲ್ಲ. Every priest will become a priest because of the law of the commandments. ಪ್ರತಿಯೊಬ್ಬ ಮನುಷ್ಯನು ಯಾಜಕನಾಗ್ತಿದ್ದ, ಯಾಕಂದ್ರೆ ಆ ಧರ್ಮಶಾಸ್ತ್ರ ನಿಮಿತ್ತವಾಗಿ ಆತನು ಯಾಜಕನಾಗ್ತಿದ್ದ. But Jesus became the most high priest, entered the holy of holies after the power of an endless life. ಆದರೆ ಯೇಸು ಕ್ರಿಸ್ತನು ಸದಾಕಾಲವಾಗಿದ್ದ ಮಹಾಯಾಜಕನ್ ಆಗಿದ್ದನು. ಆತನು ನಿರ್ಲಯವಾದ ಜೀವದ ಶಕ್ತಿ ಅನುಸಾರವಾಗಿ. Say, after the power of an endless life. ನನ್ನ ಹಿಂದೆ ಹೇಳಿ, ನಿರ್ಲಯವಾದ ಜೀವದ ಶಕ್ತಿ ಅನುಸಾರವಾಗಿ. There was no end for Jesus' life. ಆತನ ಜೀವಕಾಲಕ್ಕೆ ಅಂತ್ಯವೇ ಇಲ್ಲ. Endless. ಆತನು ನಿರ್ಲಯವಾದ ಅಂತ್ಯವೇ ಇಲ್ಲ. Hallelujah. Only earthly journey he completed. Now he is in heaven. ಆತನು ಕೇವಲ ಭೂಮಿ ಮೇಲಿನ ಪ್ರಯಾಣವನ್ನು ಮುಗಿಸಿದನು, ಈಗ ಆತನು ಪರಲೋಕದಲ್ಲಿದ್ದಾನೆ. Now comes question. ಈಗ ಒಂದು ಪ್ರಶ್ನೆ ಬರ್ತದೆ. Now listen. ಈಗ ಕೇಳ್ರಿ. What Abraham gave? ಅಬ್ರಹಾಮನು ಏನನ್ನು ಕೊಟ್ಟನು? 1/10. 10ರಲ್ಲಿ 1 ಭಾಗ. To whom he gave? ಯಾರಿಗೆ ಕೊಟ್ಟನು? Priest. ಮಹಾಯಾಜಕನಿಗೆ. Now who is our high priest? ಈಗ ನಮ್ಮ ಮಹಾಯಾಜಕನು ಯಾರು? So when we give 1/10, to whom we give? ನಮ್ಮ 10ನೇ 1 ಭಾಗ ನಾವು ಕೊಡುವಾಗ ನಾವು ಯಾರಿಗೆ ಕೊಡ್ತೇವೆ? We don't actually give to a church. When we give to a high priest. ನಾವು ನಮ್ಮ 10ನೇ 1 ಭಾಗವು ನಾವು ಸಭೆಗೆ ಕೊಡುವುದಿಲ್ಲ, ನಾವು ಕೊಡುವುದು ನಮ್ಮ ಮಹಾಯಾಜಕನಿಗೆ ನಾವು ಕೊಡ್ತೇವೆ. So in that time when he gave, he said, God has delivered your enemies in your hand. ಆ ದಿನಗಳಲ್ಲಿ ಆತನು ಕೊಟ್ಟಾಗ ಮೆಲ್ಕಿಜೆದೇಕನು ಹೇಳಿದನು, ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಾನೆ. Now come with me to Malachi 3rd chapter. ಈಗ ನಮ್ಮೊಂದಿಗೆ ಮಲಾಕಿ 3ನೇ ಅಧ್ಯಾಯಕ್ಕೆ ಬನ್ನಿರಿ. Malachi 3rd chapter, ಮಲಾಕಿ 3ನೇ ಅಧ್ಯಾಯ verse 10. 10ನೇ ವಚನ. Bring ye all the tithes into the storehouse, that there may be meat in my house, and prove me now, here says the Lord of hosts, if I will not open you the windows of heaven, pour you out a blessing, that there shall not be room enough to store it. ನನ್ನ ಆಲಯದಲ್ಲಿ ಆಹಾರವಿರುವ ಹಾಗೆ 10ನೆಯ ಪಾಲುಗಳನ್ನೆಲ್ಲ ಬೊಕ್ಕಸದ ಮನೆಯಲ್ಲಿ ತನ್ನಿರಿ, ಇದರಿಂದ ನನ್ನನ್ನು ಪರೀಕ್ಷಿಸಿರಿ, ನಾನು ನಿಮಗೆ ಆಕಾಶದ ಕಿಟಕಿಗಳನ್ನು ತೆರೆದು ಸಾಕಾಗುವಷ್ಟಕ್ಕಿಂತ ಹೆಚ್ಚಾಗುವಷ್ಟು ಆಶೀರ್ವಾದ ನಿಮಗೆ ಸುರಿಸದಿರುವನೇ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. Hallelujah. ಹಲ್ಲೆಲೂಯಾ. Now we are back to the same verse. ನಾವು ಪುನಃ ಈಗ ಅದೇ ವಚನಕ್ಕೆ ಬಂದಿದ್ದೇವೆ. God says, give your tithes and offerings. ಇಲ್ಲಿ ಹೇಳ್ತದೆ, ನಿಮ್ಮ ಕಾಣಿಕೆಗಳನ್ನು ದಶಮ ಭಾಗವನ್ನು ಕೊಡಿರಿ, I will pour out a blessing. ನಾನು ನಿಮ್ಮ ಮೇಲೆ ಆಶೀರ್ವಾದಗಳನ್ನು ಸುರಿಸ್ತೇನೆ. What is his blessing? ಆ ಆಶೀರ್ವಾದಗಳನ್ನು ಏನು? So when we give tithe,
the blessings of the Lord is poured out on us. ಯಾವಾಗ ನಾವು ದಶಮ ಭಾಗ ಕೊಡ್ತೇವೋ ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಸುರಿಯಲ್ಪಡ್ತದೆ. It is in your spirit. ಅದು ನಿಮ್ಮ ಆತ್ಮದಲ್ಲಿ ಇದೆ. It is manifested in the natural realm. ಅದು ಕಾಣುವಂತ ಲೋಕದಲ್ಲಿ ಕಾರ್ಯದಲ್ಲಿ ಬರ್ತದೆ. What is this blessing? ಈ ಆಶೀರ್ವಾದಗಳು ಯಾವುದು? This is a blessing from Genesis 1st chapter. ಈ ಆಶೀರ್ವಾದಗಳು ಆದಿಕಾಂಡ 1ನೇ ಅಧ್ಯಾಯದಿಂದ ಪ್ರಾರಂಭವಾದದ್ದು. Genesis 9th chapter. ಆದಿಕಾಂಡ 9ನೇ ಅಧ್ಯಾಯ. Genesis 14th chapter. ಆದಿಕಾಂಡ 14ನೇ ಅಧ್ಯಾಯ. Hallelujah. Hallelujah. How Melchizedek transferred it. ಹೇಗೆ ಮೆಲ್ಕಿಜೆದೇಕನು ಅಬ್ರಹಾಮನಿಗೆ ವರ್ಗಾಯಿಸಿದನು. The same way our high priest pours. I'm not talking about your spirit, okay? Now, every time when you honor him with the substance, the blessings are poured out from your spirit to the natural realm. ಯಾವಾಗ ನೀವು ನಿಮ್ಮ ದಶಮಭಾಗದಿಂದ ದೇವರನ್ನು ನೀವು ಸನ್ಮಾನಿಸ್ತೀರೋ ಆವಾಗ ನಿಮ್ಮ ಆತ್ಮದೊಳಗಿರುವಂತ ಆಶೀರ್ವಾದಗಳು ಅದು ಬಿಡುಗಡೆಯಾಗ್ತದೆ. Hallelujah. Hallelujah. Unlimited blessings are poured out. ಮಿತಿ ಮೀರಿ ಹೋದಂತ ಆಶೀರ್ವಾದಗಳು. What is his blessing? ಈ ಆಶೀರ್ವಾದ ಏನು? I can be fruitful. ನಾನು ಫಲಭರಿತವಾಗಿರ್ಬೋದು. I can multiply. ನಾನು ಹೆಚ್ಚಬಹುದು. I can fill. ನಾನು ಭೂಮಿಯಲ್ಲೆಲ್ಲ I ತುಂಬಿಕೊಳ್ಳಬಹುದು. can subdue everything. ನಾನು ಎಲ್ಲದ ಮೇಲೆ ದೊರೆತನೆ ಮಾಡಬಹುದು. I can have dominion over everything. ಪ್ರತಿಯೊಂದರ ಮೇಲೆ ನಾನು ಅಧಿಕಾರವನ್ನು ನಡೆಸಬಹುದು. How many of you understand what I'm saying? ನಾನು ಹೇಳಿದ ಎಷ್ಟನಿಗೆ ಅರ್ಥ ಆಗ್ತಾ ಇದೆ? Hallelujah. So the tithe giving, it's not just some money. It's not a payment. ನೀವು ಕೊಡುವಂತ ದಶಮ ಭಾಗವು ಒಂದು ಹಣ ಅಷ್ಟೇ ಅಲ್ಲ, ಒಂದು ಪೇಮೆಂಟ್ ಅಷ್ಟೇ ಅಲ್ಲ. It is tapping all the power of God which is in the spirit to the natural realm. ನಿಮ್ಮ ಆತ್ಮದೊಳಗೆ ಇರುವಂತ ದೇವರ ಆಶೀರ್ವಾದಗಳಿಗೆ ಅದನ್ನು ತಟ್ಟುವಂತದಾಗಿದೆ. It is a biblical principle. ಇದು ಸತ್ಯವೇದದ ನಿಯಮವಾಗಿದೆ. That's why I give the example of water pump. ಅದಕ್ಕಾಗಿ ನಿಮಗೆ ವಾಟರ್ ಪಂಪ್ ಉದಾಹರಣೆಯನ್ನು ನಾನು ಕೊಡ್ತೇನೆ. Say when we pump, we get water. ಯಾವಾಗ ಅದನ್ನು ನಾವು ಪಂಪ್ ಮಾಡ್ತೇವೆ ನಮಗೆ ನೀರು ಸಿಗ್ತದೆ. Nowadays you are not seen. Maybe children have not seen the water pump. Hand pump you have not seen. ಕೆಲವರು ಈ ಹ್ಯಾಂಡ್ ಪಂಪ್ ಮಕ್ಕಳು ನೋಡಿರ್ಲಿಕ್ಕಿಲ್ಲ. There is something called hand pump. You pump it, water comes out. ಅದು ಹ್ಯಾಂಡ್ ಪಂಪ್ ಇರ್ತದೆ, ಅದು ನೀವು ಪಂಪ್ ಮಾಡಿದ್ರೆ ನೀರು ಬರ್ತದೆ. Why water comes out? ಯಾಕೆ ಅಲ್ಲಿ ನೀರು ಬರ್ತದೆ? Because you pump, water comes out. Or because water is there, it came out. ನೀವು ಹ್ಯಾಂಡ್ ಪಂಪ್ ಅನ್ನ ಪಂಪ್ ಮಾಡ್ತಾ ಇದೀರ ಅದಕ್ಕಾಗಿ ನೀರು ಬರ್ತಾ ಇದೆಯಾ ಅಥವಾ ಅದ್ರಲ್ಲಿ ನೀರು ಇರುವುದಕ್ಕಾಗಿ ನೀರು ಬರ್ತಾ ಇದೆಯಾ? If there is no water in the ground, you pump, nothing will come. ಆ ಭೂಮಿ ಒಳಗೆ ನೀರೇ ಇಲ್ಲ ಅಂದ್ರೆ ನೀವು ಎಷ್ಟು ಪಂಪ್ ಮಾಡಿದ್ರು ನೀರೇ ಬರಲ್ಲ. Who kept the water? ಯಾರು ಅಲ್ಲಿ ನೀರನ್ನು ಇಟ್ಟಿದ್ದರು? God kept the water. ದೇವರು ನೀರನ್ನು ಇಟ್ಟಿದ್ದನು. You only just an act of faith you are doing. ನೀವು ಕೇವಲ ನಂಬಿಕೆ ಒಂದು ಕಾರ್ಯವನ್ನು ಮಾಡ್ತೀರಿ. If little bit water is needed, you pour it. ನಿಮಗೆ ನೀರ್ ಬೇಕಂದ್ರೆ ಸ್ವಲ್ಪ ನೀರನ್ನು ನೀವು Little you pour. ನೀವು ಅದಕ್ಕೆ ಸುರಿಸಿದ ಹಾಗ So you can take all that is there. ಅದರ ಒಳಗಿರುವುದು ಎಲ್ಲವನ್ನು ನೀವು ತೆಗೆದುಕೊಳ್ಳಬಹುದು. Hallelujah. Hallelujah. You know that is the way, the purpose we give to God is to tap all the blessings. It's not only money, all the blessings, what is yours, and bring it to the natural realm. Live like a king. ಅದಕ್ಕಾಗಿ ನಾವು ಕೊಡುವಂತದ್ದು ನಮ್ಮೊಳಗಿರುವಂತ ಆಶೀರ್ವಾದಗಳಿಗೆ ನಾವು ತಟ್ಟಿದ ಹಾಗೆ ನಾವು ಈ ಲೋಕದ ಮೇದಲ್ಲಿ ರಾಜ್ಯನಂತೆ ಜೀವಿಸುವುದಕ್ಕೆ ಅದು ಕೇವಲ ಹಣದ ವಿಷಯವಾದಲ್ಲಿ ಮಾತ್ರ ಅಲ್ಲ. Hallelujah. Hallelujah. Is it clear? ನಿಮ್ಗೆ ಸ್ಪಷ್ಟವಾಗಿದೆಯಾ? Say one more time. I will be fruitful. I'll multiply. I will fill the earth. I will subdue everything. I will have dominion over every circumstances. ನನ್ನ ಹಿಂದೆ ಹೇಳ್ರಿ, ನಾನು ಫಲಭರಿತನಾಗಿರ್ತೇನೆ, ನಾನು ಹೆಚ್ಚುತ್ತೇನೆ, ನಾನು ಭೂಮಿಯಲ್ಲೆಲ್ಲ ತುಂಬಿಕೊಳ್ಳುತ್ತೇನೆ, ನಾನು ದೊರೆತನ ಮಾಡ್ತೇನೆ, ಎಲ್ಲಾ ಪರಿಸ್ಥಿತಿಗಳ ಮೇಲೆ ನಾನು ಅಧಿಕಾರ ಚಲಾಯಿಸ್ತೇನೆ. When you come to the stage, all the families will be blessed through you. ಆಗ ನೀವು ಒಂದು ಹಂತಕ್ಕೆ ಬರ್ತೀರಿ, ನಿಮ್ಮ ಮೂಲಕ ಅನೇಕ ಕುಟುಂಬಗಳು ಆಶೀರ್ವದಿಸಲ್ಪಡ್ತದೆ. Hallelujah. Hallelujah. Okay, now again Malachi 3rd chapter verse 11. ಮತ್ತೆ ನೀವು ಮಲಾಕಿ 3ನೇ ಅಧ್ಯಾಯ 11ನೇ ವಚನ. I will rebuke the devourer for your sake, and he shall not destroy the fruits of your ground,
neither shall your wine cast her fruit before time in the field, says the Lord of hosts. ಇದಲ್ಲದೆ ನಾನು ನಿಮ್ಮ ನಿಮಿತ್ತ ನುಂಗಿ ಬಿಡುವವನನ್ನು ಗದರಿಸುವೆನು, ಅವನು ನಿಮ್ಮ ಭೂಮಿಯ ಫಲವನ್ನು ಕೆಡಿಸನು, ಇಲ್ಲವೇ ನಿಮ್ಮ ದ್ರಾಕ್ಷ ಬಳ್ಳಿ ಹೊಲದಲ್ಲಿ ತನ್ನ ಫಲವನ್ನು ಕಾಲಕ್ಕೆ ಮುಂಚೆ ಉದುರಿಸಿ ಬಿಡುವುದಿಲ್ಲವೆಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. See, these people were doing cultivation. ಈ ಜನರು ಆ ಸಮಯದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರು. They work hard. ಅವ್ರು ತುಂಬಾ ಕಷ್ಟಪಟ್ಟು ದುಡಿತಾ ಇದ್ರು. They plow the field, they sow it, they water it. Now the fruits come. ಅವರು ಆ ನೆಲವನ್ನು ಅಗಿದು ಅದಕ್ಕೆ ಬೀಜವನ್ನು ಹಾಕಿ ಶ್ರಮ ಪಟ್ಟು ಈಗ ಫಲ ಬರ್ತಾ ಇತ್ತು. The fruits for them to take and sell and enjoy. ಆ ಫಲಗಳು ಅವ್ರು ತೆಗೆದುಕೊಂಡು ಅದನ್ನು ಮಾರಿ ಅದನ್ನ ಜೀವನ ಸಾಗಿಸಬೇಕಿತ್ತು. The fruits are going to bring profit for them. ಆ ಫಲಗಳು ಅವರಿಗೆ ಲಾಭದಾಯಕವಾಗಿತ್ತು. When they are about to take the fruits, destroyer destroys the fruit. ಯಾವಾಗ ಫಲಗಳನ್ನು ತೆಗೆದುಕೊಳ್ಬೇಕು ಎಂಬುದಾಗಿ ಇರ್ತಿದ್ರು, ಆವಾಗ ನುಂಗುವವನು ಬಂದು ಎಲ್ಲವನ್ನು ನಾಶ ಮಾಡ್ತಿದ್ನು. Means he destroys their profit. ಆತನು ಅವರ ಲಾಭವನ್ನು ನಾಶ ಮಾಡ್ತಾ ಇದ್ದ. You know, they make the grapes to grow. ಅವರು ಆ ದ್ರಾಕ್ಷಗಳನ್ನು ಅವರು ಬೆಳೆಯುವಂತೆ ಮಾಡ್ತಿದ್ರು. It has to grow for some years. ಅವ್ರಿಗೆ ಅನೇಕ ವರ್ಷಗಳ ತನಕ ಅದು ಬೆಳಿಬೇಕು. Before it reaches its full potential, destroyer goes and destroys it. ಅದು ಪೂರ್ಣವಾಗಿ ಫಲ ಆಗುವ ತನಕ ಅದರ ಒಳಗಡೆನೆ ಈ ನುಂಗುವವನು ಎಲ್ಲವನ್ನು ನಾಶ ಮಾಡ್ತಿದ್ದ. God says, I will rebuke the destroyer. ದೇವರು ಹೇಳ್ತಾನೆ, ನುಂಗುವವನನ್ನು ನಾನು ಗದರಿಸುವೆನು. What did Melchizedek tell Abraham? ಮೆಲ್ಕಿಜೆದೇಕನು ಅಬ್ರಾಮನಿಗೆ ಏನಂತ ಹೇಳಿದ? Your enemies God has destroyed. ನಿನ್ನ ಶತ್ರುಗಳನ್ನು ದೇವರು ನಾಶ ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. The destroyer cannot destroy anything in your life. ನಾಶಕನು ನಿಮ್ಮ ಜೀವಿತದಲ್ಲಿ ಯಾವುದನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. Say, destroyer cannot destroy anything in my life. ನನ್ನ ಹಿಂದೆ ಹೇಳ್ರಿ, ನಾಶ ಮಾಡುವವನು ನನ್ನ ಜೀವಿತದಲ್ಲಿ ಯಾವುದನ್ನು ನಾಶ ಮಾಡುವುದಕ್ಕೆ ಆಗುವುದಿಲ್ಲ. Who brings destruction? ಯಾರು ಈ ಒಂದು ನಾಶನವನ್ನು ತರ್ತಾರೆ? Jesus says, thief comes to steal, kill and destroy. ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ಕಳ್ಳನು ಬರುವನು ಕದ್ದುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೂ ಕೊಲ್ಲುವುದಕ್ಕೂ. Actually, according to the Bible, New Testament, we are supposed to use authority and rebuke the devil. ನಾವು ಹೊಸ ಒಡಂಬಡಿಕೆಯ ಪ್ರಕಾರ ನಾವು ವಾಕ್ಯಗಳನ್ನು ಉಪಯೋಗಿಸಿಕೊಂಡು ನಾವು ಸೈತಾನನನ್ನು ಗದರಿಸಬೇಕು. But the original blessing is, ಆದರೆ ನಿಜವಾದಂತ ಆಶೀರ್ವಾದದಲ್ಲಿ, hallelujah, ಹಲ್ಲೆಲೂಯಾ, destroyer is already rebuked. ಈ ನಾಶಕನು ಈಗಾಗಲೇ ಆತನು ನಾಶವಾಗಿದ್ದಾನೆ. He is under your feet. ಆತನು ನಿಮ್ಮ ಕಾಲ ಕೆಳಗೆ ಇದ್ದಾನೆ. Say, destroyer is under my feet. ನನ್ನ ಹಿಂದೆ ಹೇಳ್ರಿ, ನಾಶಕನು ನನ್ನ ಕಾಲ ಕೆಳಗೆ ಇದ್ದಾನೆ. ಇಲ್ಲ ಬ್ರದರ್, ಸುಮ್ಮನೆ ಹೋಗಲ್ಲ, ಉಪವಾಸ ಪ್ರಾರ್ಥನೆ ಮಾಡಬೇಕು, ಸೈತಾನನ ಬಂಧಿಸಬೇಕು ನೋಡು. Fellow who is under the feet, for him why I should fast and bind? ಯಾವ ಮನುಷ್ಯನು ಈಗಾಗಲೇ ನನ್ನ ಕಾಲ ಕೆಳಗೆ ಇದ್ದಾನೆ, ಆ ಮನುಷ್ಯನಿಗೋಸ್ಕರ ನಾನು ಯಾಕೆ ಉಪವಾಸ ಮಾಡಬೇಕು? ಇಲ್ಲ ನಾವು spiritual warfare we should do. We should fast, we should pray, we should do 21 days, 40 days. ಆತ್ಮಿಕ ಹೋರಾಟ ಮಾಡಲೇಬೇಕು, 21 ದಿನ ಉಪವಾಸ ಮಾಡಬೇಕು. 21 days, 40 days, why? 21 ದಿನ 40 ದಿವಸ ಯಾಕೆ? When God says, I have already rebuked him. ಯಾವಾಗ ದೇವರು ಹೇಳ್ತಾನೆ, ನಾನು ನಾಶಕನನ್ನು ಪೂರ್ಣವಾಗಿ ನಾಶ ಮಾಡಿದ್ದೇನೆ. Devil is a liar. ಸೈತಾನನು ಆತನು ಸುಳ್ಳುಗಾರನಾಗಿದ್ದಾನೆ. Say, devil is a liar. ಸೈತಾನನು ಸುಳ್ಳುಗಾರನು. He is a father of all lies. ಆತನು ಎಲ್ಲಾ ಸುಳ್ಳಿಗೆ ತಂದೆಯಾಗಿದ್ದಾನೆ. If he can make you to fight with him 21 days, 40 days, ಆತನು ನಿಮ್ಮನ್ನು ಆತನೊಂದಿಗೆ 21 ದಿನ ಉಪವಾಸದಲ್ಲಿ ಹೋರಾಡುವಂತೆ ಮಾಡುವುದಕ್ಕೆ ಆಗುದಾದ್ರೆ, you will be very busy doing it. ನೀವು ಅದನ್ನ ಮಾಡೋದ್ರಲ್ಲೇ ವ್ಯಸ್ತರಾಗಿರ್ತೀರಿ. Then you will think after 40 days, wow, we got the victory. ನೀವು ಅಂತ ಇಲ್ಲ, 40 ದಿನದ ಮಾಡಿ ನಾವು ಜಯವನ್ನು ತರ್ತೇವೆ. Hello. He is already defeated foe. ಆತನು ಈಗಾಗಲೇ ಆತ ಸೋತಂತವನು ಶತ್ರುವಾಗಿದ್ದಾನೆ. I met one pastor. ನಾನು ಒಬ್ಬ ಪಾಸ್ಟರ್ನ ಭೇಟಿ ಮಾಡಿದೆ. He asked me, is it raining in Gulbarga? He asked. ಅದಕ್ಕೆ ಗುಲ್ಬರ್ಗದಲ್ಲಿ ನಿಮಗೆ ಮಳೆ ಬರ್ತಾ ಇದೆಯಾ? I said, yeah, it is raining. ನಾನು ಹೇಳಿದೆ, ಹೌದು ಬರ್ತಾ ಇದೆ. We fasted 21 days.
there should be rain in Gulbarga. ಆತನ ಹೇಳಿದ ನಾವು 21 ದಿನ ಉಪವಾಸ ಮಾಡಿದ್ದೇವೆ, ಗುಲ್ಬರ್ಗದಲ್ಲಿ ಮಳೆ ಬರಬೇಕು. I said, Pastor, there is a flood in Gulbarga now. ನಾನು ಹೇಳಿದೆ ಈಗ ಗುಲ್ಬರ್ಗದಲ್ಲಿ ಜಲಪ್ರಳಯ ಇದೆ, People are dying. ಜನರು ಸಾಯ್ತಾ ಇದ್ದಾರೆ, Crops are destroying. ಫಲಗಳೆಲ್ಲ ನಾಶವಾಗ್ತಾ ಇದೆ. ಈಗ ಏನ್ ಮಾಡ್ಬೇಕು? ಈಗ ಏನ್ ಮಾಡ್ಬೇಕು? So I told him, another 21 days you pray, flood will stop. ನಾನು ಹೇಳಿದೆ ಇನ್ ಮುಂದೆ 21 ದಿನ ಉಪವಾಸ ಮಾಡು, ಈ ಪ್ರಳಯ ನಿಂತು ಹೋಗ್ತದೆ. 21 days they fasted and prayed for rain itself. ಅವ್ರು 21 ದಿನ ಮಳೆಗೋಸ್ಕರ ಉಪವಾಸ ಇದು ಪ್ರಾರ್ಥಿಸಿದ್ರಂತೆ. Hello. Destroyer is already under my feet. ನಾಶಕನು ಈಗಾಗಲೇ ನನ್ನ ಕಾಲ ಕೆಳಗಡೆ ಇದ್ದಾನೆ. He cannot touch your health. ಆತನು ನಿಮ್ಮ ಆರೋಗ್ಯವನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. He cannot touch even your children. ಆತನು ನಿಮ್ಮ ಮಕ್ಕಳನ್ನು ಸಹ ಮುಟ್ಲಿಕ್ಕೆ ಆಗುವುದಿಲ್ಲ. He cannot touch your property. ಆತನಿಗೆ ನಿಮ್ಮ ಆಸ್ತಿಯನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. He cannot touch even a small article in your family. ನಿಮ್ಮ ಮನೆಯಲ್ಲಿರುವಂತಹ ಅತಿ ಸಣ್ಣವಾದ ವಸ್ತುಗಳನ್ನು ಕೂಡ ಮುಟ್ಲಿಕ್ಕೆ ಆತನಿಗೆ ಸಾಧ್ಯವಾಗುವುದಿಲ್ಲ. Why? ಯಾಕೆ? Destroyer is already rebuked. ನಾಶಕನು ಈಗಾಗಲೇ ದೇವರು ನಾಶ ಮಾಡಿದ್ದಾನೆ. Hallelujah. Hallelujah. You know, with this meaning, when you give your tithe to high priest Jesus, you know, you will walk in faith, you will walk in victory. ಈ ಒಂದು ಅರ್ಥದಲ್ಲಿ ನೀವು ನಿಮ್ಮ ದಶಮ ಭಾಗವನ್ನು ಮಹಾಯಾಜಕನಿಗೆ ಕೊಟ್ರೆ ನೀವು ನಂಬಿಕೆಯಲ್ಲಿ, ನೀವು ಜಯದಲ್ಲಿ ನೀವು ನಡೀತೀರಿ. Hallelujah. It's not about, you know, some helping somebody. ಇದು ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಆ ರೀತಿಯಾಗಿ ಅಲ್ಲ. It is releasing all the wealth, health, victory which is in the spirit to the natural realm. ನಿಮ್ಮ ಆತ್ಮದೊಳಗೆ ಇರುವಂತ ಎಲ್ಲಾ ಆಸ್ತಿ, ಆರೋಗ್ಯ ಮತ್ತು ಜಯವನ್ನು ಕಾಣುವಂತ ಲೋಕಕ್ಕೆ ಅದು ಬಿಡುಗಡೆ ಮಾಡುವಂತದ್ದಾಗಿದೆ. It is releasing it, manifestation of health and wealth. ಅದು ಕೇವಲ ಆರೋಗ್ಯ ಸಂಪತ್ತನ್ನು ಕಾಣುವಂತ ಲೋಕದಲ್ಲಿ ಕಾರ್ಯದಲ್ಲಿ ತರುವಂತದ್ದಾಗಿದೆ. Manifestation of victorious life. ಜಯಯುತವಾದಂತ ಜೀವಿತವನ್ನು ಕಾರ್ಯದಲ್ಲಿ ತರುವಂತದ್ದು. Hallelujah. Hallelujah. How many of you understand what I'm saying? ಎಷ್ಟು ನನಗೆ ಅರ್ಥ ಆಯ್ತು ನಾನು So ಹೇಳುವುದನ್ನು? what is Abraham's blessing? ಅಬ್ರಹಾಮನ ಆಶೀರ್ವಾದ ಅಂದರೆ ಏನು? Came through the high priest. ಯಾವುದು ಮಹಾಯಾಜಕರಿಂದ ಬಂದದ್ದು? Our high priest is Jesus. ನಮ್ಮ ಮಹಾಯಾಜಕನು ಯೇಸು He is ಕ್ರಿಸ್ತನು. seated on the throne of grace. ಆತನು ಕೃಪೆಯ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದಾನೆ. He is interceding for you. ಆತನು ನಿಮಗೋಸ್ಕರ ಜ್ಞಾಪಿಸುತ್ತಿದ್ದಾನೆ. Why? ಯಾಕೆ? ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋದಕ್ಕ? You should be like Adam. ನೀವು ಆದಾಮನಂತೆ ಇರಬೇಕು. You should be ಅದಕ್ಕೋಸ್ಕರ like him. ಆತನಂತೆ ನೀವು ಇರಬೇಕೆಂಬುದಾಗಿ. You should be fruitful. You should multiply. You should fill. You should subdue everything. Have dominion over everything. ನೀವು ಫಲಭರಿತರಾಗಿರ್ಬೇಕು, ನೀವು ಹೆಚ್ಚಬೇಕು, ನೀವು ಭೂಮಿಯಲ್ಲೆಲ್ಲ ತುಂಬಿಕೊಳ್ಬೇಕು, ದೊರೆತನ ಮಾಡಬೇಕು, ಎಲ್ಲದರ ಮೇಲೆ ಆಳ್ವಿಕೆಯನ್ನು ಮಾಡಬೇಕು. I am going to continue next week again Genesis first chapter. ನಾನು ಮುಂದಿನ ವಾರ ಆದಿಕಾಂಡ ಒಂದನೇ ಅಧ್ಯಾಯವನ್ನು ಮತ್ತೆ ವಿವರಿಸ್ತೇನೆ. Don't miss it. ತಪ್ಪಿಸ್ಕೋಬೇಡ್ರಿ. Shall we all stand up? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ.